ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. 60 ವರ್ಷ ಮೇಲ್ಪಟ್ಟರೂ ಇನ್ನೂ ದುಡಿಯುತ್ತಿರುವ ಅಪ್ಪ ಕಾಣಲಿಲ್ಲ. ನೆಚ್ಚಿನ ಕ್ರಿಕೆಟ್ ಆಟಗಾರನೊಬ್ಬ ನಿವೃತ್ತಿ ತೆಗೆದುಕೊಂಡಾಗ ಮಕ್ಕಳು ಭಾವುಕರಾದರು. ಈ ಲೈನ್ಸ್ ಅಂತೂ ನಿಜವಾಗ್ಲೂ ಸ್ನೇಹಿತರೆ ತುಂಬ ಜನ ಯುವಕರಿಗೆ, ಹಾಗೆ ತುಂಬ ಜನ ಎಲ್ಲ ಕೂಡ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಬರೀ ನಾನಿಲ್ಲಿ ಕ್ರಿಕೆಟ್ ಆಟಗಾರರ ಮಾತ್ರ ಅಂತ ಹೇಳ್ತಾ ಇಲ್ಲ. ಯಾವುದೋ ಒಂದು ಹೀರೋ ಇರ್ಬೋದು, ಅಥವಾ ಹೀರೋಯಿನ್ ಇರಬಹುದು, ಅಥವಾ ಇನ್ಯಾರೋ ತುಂಬಾ ಫೇಮಸ್ ಆಗಿರುವಂತಹ ಪರ್ಸನ್ಸ್ ಇರಬಹುದು. ಅವ್ರ ಫ್ಯಾಮಿಲಿಯಲ್ಲಿ ಏನೋ ತುಂಬಾ ಕಷ್ಟ ಇದೆಯಂತೆ, ಅಥವಾ ಅವ್ರು ಹಾಸ್ಪಿಟಲಲ್ಲಿ ಇದ್ದಾರಂತೆ, ಅವ್ರಿಗೇನೋ ಆಕ್ಸಿಡೆಂಟ್ ಆಗಿದೆಯಂತೆ, ಅವ್ರಿಗೇನೋ ಪರ್ಸ್ನಲ್ ಪ್ರಾಬ್ಲಮ್ ಆದಾಗ ಅವರು ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡಾಗ ತುಂಬ ಜನ ಕಣ್ಣೀರಾಗ್ತಾರೆ. ಸೊ ತುಂಬ ಜನ ಅದನ್ನು ಬೇರೆ ಬೇರೆ ರೀತಿಯಾಗಿ ಅರ್ಥೈಸ್ಕೊಂಡು ನಮಗೂ ಕೂಡ ಸ್ವಂತವಾಗಿ ಅಪ್ಲೈ ಆಗುತ್ತೇನೋ ಅನ್ನೋಷ್ಟು ಫೀಲ್ ಮಾಡಿಕೊಂಡು ಅದನ್ನ ತುಂಬಾ ನೋವು ಪಟ್ಕೊಂಡು ನೋಡ್ತಾ ಇರ್ತೀರಾ, ಅದನ್ನು ಅಷ್ಟು ಮನಸ್ಸಿಗೆ ಹಚ್ಕೊಳ್ತೀರಾ. ಆದರೆ ಜೊತೆಲಿರೋರು ಏನಾಗ್ತಾ ಇದ್ದಾರೆ, ಸೊ ಜೊತೆಲಿರೋರ ಪರಿಸ್ಥಿತಿ ಹೇಗಿದೆ, ಮನೆ ಪರಿಸ್ಥಿತಿ ಹೇಗಿದೆ, ಸೊ ಮನೆಯಲ್ಲಿ ಯಾರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡಿದರೂ ಸಾಕು ಅಲ್ವಾ. ನಮ್ಮ ಮನೆಗಳಲ್ಲಿರುವಂತಹ ಎಷ್ಟೋ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಇದು ಸತ್ಯ. ನೀವು ಕೂಡ ಒಮ್ಮೆ ಆದರೂ ಯೋಚನೆ ಮಾಡಿ ನೋಡಿ. ಹಾಗಂತ ಹೇಳಿ ನಾನು ಯಾರೋ ಒಬ್ಬ ಆಟಗಾರ ಅಥವಾ ಯಾರೊಬ್ಬ ಹೀರೋ ಹೀರೋಯಿನ್ ಅವ್ರ ಕಷ್ಟ ಸುಖದಲ್ಲಿ ನೀವು ರೆಸ್ಪಾನ್ಸ್ ಮಾಡಬೇಡಿ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಅಲ್ಲಿ ಕೊಡುವಂತಹ ಪ್ರೇರೇಪಣೆ ಏನಿರುತ್ತೆ, ಅಥವಾ ಅಲ್ಲಿ ನೀವು ಏನು ಮರುಗ್ತಾ ಇರ್ತೀರಲ್ವ, ಅದನ್ನು ನಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ಒಮ್ಮೆ ಆದರೂ ಯೋಚನೆ ಮಾಡಿ ಅದರ ಒಂದು ಗಮನ ಹರಿಸಿದಾಗ ನಮ್ಮ ಸುತ್ತಮುತ್ತ ಇರೋರ ಎಷ್ಟೋ ಒಂದು ನೋವುಗಳನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನಾದರೂ ಕಡಿಮೆ ಮಾಡ್ಬೋದಲ್ವ ಅನ್ನೋದು ನನ್ನ ಮಾತಿನ ಉದ್ದೇಶ ಅಷ್ಟೇ ಸ್ನೇಹಿತರೆ. ಇಷ್ಟೇ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಹೆಚ್ಚೆಚ್ಚು ಮೋಟಿವೇಶ್ನಲ್ ವೀಡಿಯೋಸೊಂದಿಗೆ ತಮ್ಮೊಂದಿಗೆ ಸಿಗ್ತೀವಿ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.